ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ. ಪರಮಪಿತನು ನೆಲೆಸಿಹನಲ್ಲಿ, ಪರಮ ಶಾಂತಿಯ ಧಾಮವು ಅಲ್ಲಿ. ಪರಮಪಿತನು ನೆಲೆಸಿಹನಲ್ಲಿ, ಪರಮ ಶಾಂತಿಯ ಧಾಮವು ಅಲ್ಲಿ. ಸರ್ವ ಆತ್ಮರ ಪಿತನಿಹನಲ್ಲಿ, ಸರ್ವ ಆತ್ಮರ ಪಿತನಿಹನಲ್ಲಿ. ಸರ್ವ ಗುಣಗಳ ಸಾಗರನಲ್ಲಿ, ಸರ್ವ ಆತ್ಮರ ಪಿತನಿಹನಲ್ಲಿ. ಸರ್ವ ಗುಣಗಳ ಸಾಗರನಲ್ಲಿ, ಮೂರು ಲೋಕದ ಪತಿಯಿಹನಲ್ಲಿ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ. ಸತ್ಯತ್ರೇತ ದ್ವಾಪರ ಕಲಿಯುಗದೊಳು, ಜನುಮ ಜನುಮಗಳ ಕಳೆಯುತ್ತ ಬರಲು. ಸತ್ಯತ್ರೇತ ದ್ವಾಪರ ಕಲಿಯುಗದೊಳು, ಜನುಮ ಜನುಮಗಳ ಕಳೆಯುತ್ತ ಬರಲು. ಶಿವನ ಮನೆಯ ನಾವು ಮರೆತಿರಲು, ಶಿವನ ಮನೆಯ ನಾವು ಮರೆತಿರಲು. ಜ್ಯೋತಿರಾತ್ಮಗಳ ಲೋಕವನು, ಶಿವನ ಮನೆಯ ನಾವು ಮರೆತಿರಲು. ಜ್ಯೋತಿರಾತ್ಮಗಳ ಲೋಕವನು, ಸಂಗಮ ಯುಗದಿ ಶಿವ ತಿಳಿಸಿಹನು. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅಲ್ಲಿದೆ ನೋಡು ನಮ್ಮ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ.
ವಿಶ್ವ ಪರಿವರ್ತನೆಯ ಶುಭ ವೇಳೆ, ವಿಶ್ವ ಪರಿವರ್ತನೆಯ ಶುಭ ವೇಳೆ, ಸದ್ಭಾವನೆಯ ಸಮ್ಮಿಲನ, ಸದ್ಭಾವನೆಯ ಸಮ್ಮಿಲನ. ಸಹಯೋಗ ನೀಡಿರಿ, ಸಹಯೋಗ ಪಡೆಯಿರಿ, ಸಹಕರಿಸಿರಿ ನೀವು ಸಹಕರಿಸಿರಿ. ವಿಶ್ವ ಪರಿವರ್ತನೆಯ ಶುಭ ವೇಳೆ, ವಿಶ್ವ ಪರಿವರ್ತನೆಯ ಶುಭ ವೇಳೆ. ವಸುದೈವ ಕುಟುಂಬವು ನಾವೆಲ್ಲ, ಜಾತಿ ಧರ್ಮದ ಭೇದವು ನಮಗಿಲ್ಲ. ವಸುದೈವ ಕುಟುಂಬವು ನಾವೆಲ್ಲ, ಸರ್ವ ಸಮಾನತೆ ಭಾಗ್ಯದ ಜೀವನ ಪುನಃ ಮರಳಿ ಬರುತ್ತಿಹುದು. ವಿಶ್ವ ಪರಿವರ್ತನೆಯ ಶುಭ ವೇಳೆ, ವಿಶ್ವ ಪರಿವರ್ತನೆಯ ಶುಭ ವೇಳೆ. ನಾವು ಯಾರು ಎಲ್ಲಿಂದ ಬಂದಿಹೆವು ಎಂಬ ಮಾತನು ಅರಿತಿಲ್ಲ. ನಾವು ಯಾರು ಎಲ್ಲಿಂದ ಬಂದಿಹೆವು ಎಂಬ ಮಾತನು ಅರಿತಿಲ್ಲ. ಜನನ ಮರಣಕ್ಕೆ ಮೀಸಲಾಗದೆ ಸಫಲತೆ ಜೀವನ ಪಡೆಯೋಣ. ಆತ್ಮರ ಜ್ಯೋತಿಯ ಬೆಳಗೋಣ, ಪ್ರಭು ಪ್ರೀತಿಯಲಿ ಮೀಯೋಣ. ವಿಶ್ವ ಪರಿವರ್ತನೆಯ ಶುಭ ವೇಳೆ, ವಿಶ್ವ ಪರಿವರ್ತನೆಯ ಶುಭ ವೇಳೆ. ಸಹಯೋಗದ ಕ್ರಾಂತಿಯು ಜೀವನದಿ ಸಂತಸ ಜಗದಲ್ಲಿ ತರುತ್ತಿಹುದು. ಸಹಯೋಗದ ಕ್ರಾಂತಿಯು ಜೀವನದಿ ಸಂತಸ ಜಗದಲ್ಲಿ ತರುತ್ತಿಹುದು. ಸೋದರಿ ಸೋದರರೆಲ್ಲರೂ ಸೇರಿ ಮನೆ ಮನೆ ಮಂದಿರ ಮಾಡೋಣ. ಸರ್ವರ ದುಃಖವ ಹರಿಸೋಣ, ಸರ್ವರ ದುಃಖವ ಹರಿಸೋಣ. ನಾವು ಸುಖಮಯ ಜಗ ಸ್ವಾಗತಿಸೋಣ. ವಿಶ್ವ ಪರಿವರ್ತನೆಯ ಶುಭ ವೇಳೆ, ಸದ್ಭಾವನೆಯ ಸಮ್ಮಿಲನ. ಸಹಯೋಗ ನೀಡಿರಿ, ಸಹಯೋಗ ಪಡೆಯಿರಿ, ಸಹಕರಿಸಿರಿ ನೀವು ಸಹಕರಿಸಿರಿ. ವಿಶ್ವ ಪರಿವರ್ತನೆಯ ಶುಭ ವೇಳೆ, ವಿಶ್ವ ಪರಿವರ್ತನೆಯ ಶುಭ ವೇಳೆ.
शांति। आकार में निराकार को देखने का अभ्यास। ಆಕಾರದಲ್ಲಿ ನಿರಾಕಾರನನ್ನು ನೋಡುವ ಅಭ್ಯಾಸ. 28/7/71 ತಾರೀಕಿನ ಅವ್ಯಕ್ತ ಮಹಾವಾಕ್ಯಗಳು. आकार को देखते निराकार को देखने का अभ्यास हो गया है। जैसे बाप आकार में निराकार आत्माओं को ही देखते हैं, वैसे ही बाप समान बने हो। ಆಕಾರದಲ್ಲಿ ನಿರಾಕಾರ ತಂದೆಯನ್ನು ನೋಡುವ ಅಭ್ಯಾಸ ಆಗಿದೆ. ಹೇಗೆ ಬಾಬಾ ಅವ್ಯಕ್ತ ಬ್ರಹ್ಮ ಬಾಬೋರಲ್ಲಿ ಬಂದು ನಿರಾಕಾರ ಆತ್ಮರನ್ನು ನೋಡ್ತಾರೆ. ನಮ್ಮನ್ನು ನೋಡುವಾಗ ನಮ್ಮ ದೇಹ ನೋಡೋದಿಲ್ಲ, ಒಳಗಿರುವ ನಿರಾಕಾರ ಆತ್ಮರನ್ನು ನೋಡ್ತಾರೆ. ಹಾಗೆ ನೀವು ತಂದೆಯ ಸಮಾನ ಆಗಿದ್ದೀರಾ. सदैव जो श्रेष्ठ बीज होता है उसी तरफ ही दृष्टि और वृत्ति जाती है। तो इस आकार के बीच श्रेष्ठ कौन सी वस्तु है? ಹೇಗೆ ಯಾವುದೇ ಒಂದು ಮರದಲ್ಲಿ ಆಗಲಿ ಚಿತ್ರದಲ್ಲಿ ಆಗಲಿ ಅದರ ಮೂಲ ಏನಿರ್ತದೆ, ಅದರಲ್ಲಿ ಶ್ರೇಷ್ಠವಾದಂಥ ವಸ್ತು ಏನಿರ್ತದೆ, ಅದರ ಕಡೆಗೆ ಎಲ್ಲರ ದೃಷ್ಟಿ ವೃತ್ತಿ ಹೋಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಆಕಾರ ರೂಪದಲ್ಲಿ ಇರುವಂತಹ ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವಸ್ತು ಯಾವುದು? ನಿರಾಕಾರ ಆತ್ಮ. ಈ ದೇಹಕ್ಕೆ ಬೆಲೆ ಬರುವುದು ಆತ್ಮ ಇದ್ದಾಗಷ್ಟೆ. ಆದ್ದರಿಂದ ಈ ದೇಹ ಇದ್ರೂ ಸಹ ಬಾಬಾ ಈ ದೇಹವನ್ನು ನೋಡೋದಿಲ್ಲ, ದೇಹದಲ್ಲಿ ಇರುವ ನಿರಾಕಾರ ಆತ್ಮನನ್ನು ನೋಡ್ತಾರೆ. ತೋ ರೂಪಕ್ಕೋ ದೇಖ್ತೆ ಹೋ ವಾ ರೂಹಕ್ಕೋ ದೇಖ್ತೆ ಹೋ. ಹಾಗಾದರೆ ನೀವು ರೂಪವನ್ನೇ ನೋಡ್ತೀರಾ ಅಥವಾ ಒಳಗಿರುವ ಆತ್ಮನನ್ನು ನೋಡ್ತೀರಾ? ಸಾಕಾರ ದೇಹದ ರೂಪ ನೋಡ್ತೀರಾ ಅಥವಾ ಒಳಗಿರುವ ಚೈತನ್ಯ ಆತ್ಮನನ್ನು ನೋಡ್ತೀರಾ? क्योंकि अब तो अंतर को भी जान गए हो और महामंत्र को भी जान गए हो. ಯಾಕೆ ಅಂದರೆ ನೀವೀಗ ಆತ್ಮ ಮತ್ತು ದೇಹದಲ್ಲಿ ಇರುವ ವ್ಯತ್ಯಾಸವನ್ನು ತಿಳ್ಕೊಂಡಿದ್ದೀರಿ. ಜೊತೆಗೆ ತಂದೆ ಕೊಟ್ಟಿರುವಂಥ ಮಹಾಮಂತ್ರವನ್ನೂ ಸಹ ತಿಳ್ಕೊಂಡಿದ್ದೀರಿ. ಮಹಾಮಂತ್ರ ಅಂದ್ರೇ ಮನ್ಮನಾಭವದ ಮಂತ್ರ. ಜಾನ್ ಲಿಯಾ ದೇಖ ಭಿ ಲಿಯಾ ಬಾಕಿ ಕ್ಯಾ ರಹ. ಆತ್ಮದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಪರಮಾತ್ಮನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಅಂತರದೃಷ್ಟಿಯಿಂದ ದಿವ್ಯ ದೃಷ್ಟಿಯಿಂದ ಆತ್ಮ ಮತ್ತು ಪರಮಾತ್ಮನನ್ನು ನೋಡಿದ್ದೀರಿ. ಈಗ ಏನು ಉಳಿದಿದೆ? ಜ್ಞಾನದ ಮೂಲಕ ನೋಡಿದ್ದೀರಿ, ಜ್ಞಾನದ ಮೂಲಕ ಸಾಕ್ಷಾತ್ಕಾರ ಮಾಡಿದ್ದೀರಿ. ಸಾಕ್ಷಾತ್ಕಾರ ನೋಡೋದಂದರೆ ಆ ಥರ ಒಂದು ಜ್ಯೋತಿನೇ ಕಾಣಿಸ್ಬೇಕು, ಒಂದು ಚುಕ್ಕೆನೇ ಕಾಣಿಸ್ಬೇಕಂತಲ್ಲ. ಜ್ಞಾನದ ಆಧಾರದಿಂದ ಏನು ತಿಳ್ಕೊಂಡಿದ್ದೀವಿ ಅದು ಜ್ಞಾನದ ಮೂಲಕ ಸಾಕ್ಷಾತ್ಕಾರ ಮಾಡೋದಾಗಿದೆ. ಬಾಕಿ ಸ್ಥಿತ ರಹನೆಗೆ ಬಾತ್ ಮೇ ಅಭ್ಯಾಸಿ. ಈಗ ಎಲ್ಲ ಜ್ಞಾನ ಗೊತ್ತಾಗಿದೆ ಮತ್ತು ನೋಡಿದ್ದೀರಿ. ಆದರೆ ಈಗ ಆ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಬೇಕಾಗಿದೆ. ಹರೇಕನೇ
अपना अपना अनुभव बताया। ऐसे समझे ಅಂತ್ಯ ತಕ್ ಪಹಲೆ ಪಾಠಕ್ಕೆ ಅಭ್ಯಾಸಿ रहेंगे. ಆಗ ಎಲ್ಲರೂ ತಮ್ಮ ತಮ್ಮ ಅನುಭವಗಳನ್ನು ಹೇಳಿದರು. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಹಾಗಾದರೆ ಇನ್ನೂ ಮೊದಲನೇ ಪಾಠದಲ್ಲೇ ಇದ್ದೀರಾ? ಕೊನೆಯವರೆಗೂ ಇದೇ ಪಾಠದಲ್ಲಿ ಅಭ್ಯಾಸ ಮಾಡ್ತೀರಾ? अंत तक अभ्यासी हो रहेंगे वा स्वरूप भी बनेंगे. ಕೊನೆಯವರೆಗೂ ಅಭ್ಯಾಸಿಯೇ ಆಗಿ ಇರ್ತೀರಾ, ಬರೀ ಅಭ್ಯಾಸನೇ ಮಾಡ್ತಾ ಇರ್ತೀರಾ, ಅಥವಾ ಅದರ ಸ್ವರೂಪನೂ ಆಗ್ತೀರಾ? अंत के कितना समय पहले ये अभ्यास समाप्त होगा और स्वरूप बन जाएंगे. ಕೊನೆ ಸಮಯ ಬರುವ ಎಷ್ಟು ದಿನಗಳ ಮುಂಚಿತವಾಗಿ ನಿಮ್ಮ ಅಭ್ಯಾಸವನ್ನು ಮುಗಿಸ್ತೀರಿ, ಸ್ವರೂಪ ಆಗ್ತೀರಿ ಅಂತ ಕೇಳ್ತಿದ್ದಾರೆ. अंतके समय जब तक शरीर छोड़ेंगे क्या तब तक अभ्यासी रहेंगे. ದೇಹ ಬಿಡೋ ತನಕನೂ ಬರೀ ಅಭ್ಯಾಸನೇ ಮಾಡ್ತಾ ಇರ್ತೀರಾ? ಪುಸ್ತಕ ಹಿಡ್ಕೊಂಡು ಓದ್ತಾನೇ ಇರ್ತೀರಾ ಅಥವಾ ಓದಿ ಮುಗಿಸ್ತೀರಾ? ಏನು ಓದಿರ್ತೀರಿ ಅದರ ಸ್ವರೂಪ ಆಗ್ತೀರಾ? पहले पाठ की समाप्ति कब होती है? जो समझते हैं अंत्य तक अभ्यासी रहेंगे वह हाथ उठाओ. ಮೊದಲನೇ ಪಾಠದ ಮುಕ್ತಾಯ ಯಾವಾಗ ಮಾಡ್ತೀರಿ? ಮೊದಲನೇ ಪಾಠದಲ್ಲಿ ನಾವು ಪೂರ್ಣ ಪಾಸ್ ಆಗಿಬಿಟ್ಟಿದ್ದೀವಿ ಅಂತ ಹೇಳೋರು ಎಷ್ಟು ಜನ ಇದ್ದೀರಿ? ಅಥವಾ ಕೊನೆಯವರೆಗೂ ಮೊದಲನೇ ಪಾಠದ ಅಭ್ಯಾಸನೇ ಮಾಡ್ತಾ ಇರ್ತೀವನ್ನೋರು ಕೈ ಎತ್ತರಿ ಅಂತಾರೆ ಬಾಬಾ. आकार में निराकार देखने की बात पहला पाठ पूछ रहे. अभी आकार को देखते निराकार को देखते हो. ಮೊದಲನೇ ಪಾಠದಲ್ಲಿನೇ ಬಾಬಾ ಹೇಳಿಬಿಟ್ಟಿದ್ದಾರೆ, ನೀವು ದೇಹ ಅಲ್ಲ, ನೀವು ಆತ್ಮ. ದೇಹದ ಆಕಾರ ನೋಡಬೇಡಿ, ರೂಪ ನೋಡಬೇಡ್ರಿ, ಆದರೆ ಆ ಆಕಾರದಲ್ಲಿ ನಿರಾಕಾರ ಆತ್ಮನನ್ನು ನೋಡ್ರಿ ಅಂತ ಬಾಬಾ ಆಗಲೇ ಹೇಳಿಬಿಟ್ಟಿದ್ದಾರೆ. ಅಭಿ ಆಕಾರ ಕೋ ದೇಖ್ತೆ निराकार को देखते हो, बातचीत किससे करते हो? आकार में निराकार देखने आई. इसमें अंत्य तक भी अगर अभ्यासी रहेंगे तो देही अभिमानी का अथवा अपने असली स्वरूप का जो आनंद व सुख है वह संगम युग पर नहीं करेंगे. ಅವ್ಯಕ್ತ ಬಾಪ್ ದಾದಾರವರು ಗುಲ್ಜಾರ್ ದಾದಿಯವರ ದೇಹದಲ್ಲಿ ಬಂದಿರ್ತಾರೆ. ಅವರ ಹತ್ತಿರ ನೀವು ಅವರ ಮಿಲನ ಮಾಡಲಿಕ್ಕೆ ಬರ್ತೀರಾ ಅಥವಾ ನಿರಾಕಾರ ತಂದೆಯ ಮಿಲನ ಮಾಡಲಿಕ್ಕೆ ಬರ್ತೀರಾ? ದಾದಿಯವರ ರೂಪದಲ್ಲಿ ನಿರಾಕಾರ ಪರಮಾತ್ಮನನ್ನು ನೋಡುವ ಅಭ್ಯಾಸ ಮಾಡ್ತೀರಿ ತಾನೆ? ನಿರಾಕಾರನ ಜೊತೆಗೆ ಮಿಲನ ಮಾಡಲಿಕ್ಕೆ ಬರ್ತೀರಿ, ಮಾತಾಡಲಿಕ್ಕೆ ಬರ್ತೀರಿ. अंत्य तक भी अगर अभ्यासी ही रहेंगे तो देही अभिमानी का अथवा अपने असली स्वरूप का जो आनंद व सुख है वह संगम युग पर नहीं करेंगे. ನೀವು ಕೊನೆಯವರೆಗೂ ಬರೇ ನಾನಾತ್ಮ ನಾನು ದೇಹ ಅಲ್ಲ, ನಾನಾತ್ಮ ನಾನು ದೇಹ ಅಲ್ಲ ಅಂತ ಬರೇ ಜಪ ಮಾಡ್ತಾ ಇದ್ದರೆ, ಅದರ ಒಂದು ಅಭ್ಯಾಸನೇ ಮಾಡ್ತಾ ಇದ್ದರೆ ಆತ್ಮಿಕ ಸ್ವರೂಪದ ಆನಂದ ಮತ್ತು ಸುಖ ಏನಿದೆ, ಯಾವುದನ್ನು ನಾವು ಸಂಗಮ ಯುಗದಲ್ಲೇ ಅಭ್ಯಾಸ ಮಾಡಬೇಕು, ಅದನ್ನು ನೀವು ಮಾಡಲಿಕ್ಕೆ ಆಗೋದಿಲ್ಲ. ಸಂಗಮ ಯುಗ ಕಾ ವರ್ಷ ಕಬ್ ಪ್ರಾಪ್ತ ಹೋಗ. ಸಂಗಮ ಯುಗದ ಆಸ್ತಿ ಎಲ್ಲಿ ಸಿಗುತ್ತದೆ? ಯಾವ ಸಮಯದಲ್ಲಿ ಸಿಗ್ತದೆ? ಸಂಗಮ ಯುಗದ ಆಸ್ತಿ ಸಂಗಮ ಯುಗದಲ್ಲೇ ಸಿಗ್ತದೋ ಅಥವಾ ಸತ್ಯುಗದಲ್ಲಿ ಸಿಗ್ತದೆ? ಬಾಬಾ ಹೇಳ್ತಾರೆ,
संगम युग का वर्षा संगम में ही मिलता है। यह अंत्य में मिलेगा क्या, जब जाने वाले होंगे। ಸಂಗಮ ಯುಗದ ಆಸ್ತಿಯಾಗಿದೆ ಅತೀಂದ್ರಿಯ ಸುಖದ ಅನುಭವ. ಆ ಆಸ್ತಿ ಈಗಿಂದಲೇ ಪಡ್ಕೋಬೇಕು, ಏನು ಕೊನೆಗೆ ಹೋಗುವಾಗ ಪಡ್ಕೋತೀರಾ? ಕೊನೆಗೆ ಪಡ್ಕೋತೀರಾ? आत्मिक स्वरूप हो चलना व देही हो चलना, यह अभ्यास नहीं है. ಆತ್ಮಿಕ ಸ್ವರೂಪದಲ್ಲಿ ಇದ್ದು ಹೋಗುವುದು ಅಥವಾ ಆತ್ಮ ಅಭಿಮಾನಿಯಾಗಿ ಹೋಗುವುದು, ಇದು ಕೊನೆಗೆ ಮಾಡುವ ಅಭ್ಯಾಸ ಅಲ್ಲ, ಕೊನೆಗೆ ಮಾಡುವ ಅನುಭವ ಅಲ್ಲ. ಈಗಿಂದಲೇ ಮಾಡಬೇಕಾದ ಅಭ್ಯಾಸ ಮತ್ತು ಅನುಭವ आಗಿದೆ. अभी साकार को व आकार को देखते आकर्षण इस तरफ जाती है व आत्मा के तरफ जाती है. ಈಗ ಸಾಕಾರ ದೇಹವನ್ನು ನೋಡುವಾಗ ಆಕಾರಿ ರೂಪದಲ್ಲಿ ಇರುವಂಥ ಬ್ರಹ್ಮ ಬಾಬಾ ಅವರನ್ನು ನೋಡುವಾಗ ಆ ದೇಹದ ಕಡೆಗೆ ಆಕರ್ಷಣೆ ಅಥವಾ ದೃಷ್ಟಿ ಹೋಗುತ್ತೋ, ಬುದ್ಧಿ ಹೋಗುತ್ತೋ ಆಗಿಬಿಡ್ವಿ. ಆಗ ನಿಮ್ಮಲ್ಲಿ ಆ ಆತ್ಮಿಕ ಸ್ವರೂಪ ಸಹಜವಾಗಿ ಬಂದ್ಬಿಡ್ತದೆ. अब तक शरीर को देखेंगे क्या, सर्विस तो आत्मा की करते हो ना. ಇನ್ನೂವರೆಗೂ ನೀವು ಅನ್ಯರ ದೇಹವನ್ನೇ ನೋಡ್ತೀರಾ ಅಥವಾ ಒಳಗಿರುವ ಆತ್ಮರನ್ನು ನೋಡ್ತೀರಾ? ಸೇವೆ ಮಾಡುವಾಗ ಆತ್ಮರ ಸೇವೆ ಮಾಡ್ತೀರಾ, ಏನು ದೇಹದ ಸೇವೆ ಮಾಡ್ತೀರಾ? ಪ್ರದರ್ಶನ ಮಾಡ್ತೀರಿ, ಅವರ ಆತ್ಮರಿಗೆ ನೀವು ಜ್ಞಾನ ಕೊಡ್ತೀರಿ, ಯೋಗ ಕಲಿಸ್ತೀರಿ. ಅವ್ರ ದೇಹ ನೀವು ನೋಡೋದಿಲ್ಲ, ದೈಹಿಕವಾಗಿ ಬೇಕಾದ ಸೇವೆನೂ ನೀವು ಅವರಿಗೆ ಕೊಡೋದಿಲ್ಲ. ಊಟ, ಆಹಾರ, ಅನ್ನ, ವಸ್ತ್ರ ಏನೂ ನೀವು ಕೊಡೋದಿಲ್ಲ. ಆತ್ಮಕ್ಕೆ ಬೇಕಾಗಿರುವಂಥ ಜ್ಞಾನವನ್ನೇ ನೀವು ಜನರಿಗೆ ಕೊಡ್ತೀರಿ. तो जिस समय भोजन स्वीकार करते हो तो क्या आत्मा को खिलाते हैं व शारीरिक भान में करते हैं. ನಾವು ಸಹ ಈ ದೇಹಕ್ಕೆ ಊಟ ಕೊಡುವಾಗ ನಾನು ಆತ್ಮ ಈ ದೇಹಕ್ಕೆ ಪೆಟ್ರೋಲ್ ಹಾಕ್ತಾ ಇದ್ದೀನಿ, ಈ ದೇಹಕ್ಕೆ ಆಹಾರ ಕೊಡ್ತಿದ್ದೀನಿ ಅಂತ ತಿಳ್ಕೊಂಡು ಊಟ ಮಾಡ್ತೀರಾ ಅಥವಾ ಆತ್ಮನನ್ನೇ ಮರ್ತು ಬಿಡ್ತೀರಾ? ಶಾರೀರಿಕ ಅಭಿಮಾನದಲ್ಲಿ ಬಂದು, ದೇಹದ ಅಭಿಮಾನದಲ್ಲಿ ಬಂದು ಊಟ ಮಾಡ್ತೀರಾ ಅಥವಾ ಆತ್ಮ ಆಗಿ ದೇಹಕ್ಕೆ ನಾನು ಊಟ ಕೊಡ್ತಿದ್ದೀನಿ ಅಂತ ತಿಳ್ಕೊಂಡು ಮಾಡ್ತೀರಾ? सीढ़ी उतरते और चढ़ते हो, सीढ़ी का खेल अच्छा लगता है. ಸಂಗಮ ಯುಗದಲ್ಲಿ ಮಕ್ಕಳು ಒಮ್ಮೆ ಮೇಲಿನ ಸ್ಥಿತಿಗೆ ಹೋಗೋದು, ಒಮ್ಮೆ ಕೆಳಗಿನ ಸ್ಥಿತಿಗೆ ಬರೋದು, ಮತ್ತೆ ಮೇಲಿನ ಸ್ಥಿತಿಗೆ ಹೋಗೋದು, ಮತ್ತೆ ಕೆಳಗೆ ಬರೋದು. ಈ ಥರ ಏಣಿ ಹತ್ತೋದೋ ಇಳಿಯೋದೋ ಹತ್ತೋದೋ ಇಳಿಯೋದೋ ಮಾಡ್ತಿರ್ತೀರಿ. ಏಣಿ ಹತ್ತೋದೋ ಇಳಿಯೋದೋ ಅದು ಒಂದು ಆಟ ಆಗಿಬಿಟ್ಟಿದೆ. ನೀವು ವಾಸ್ತವಿಕವಾಗಿ ಮಕ್ಕಳು ಆ ಥರ ಆಟ ಆಡ್ತಾರೆ. ಎಲ್ಲಾದರೂ ಏಣಿ ನೋಡಿಬಿಟ್ರೆ उतरना और चढ़ना छोटे छोटे बच्चों का खेल है. छोटे बच्चे कहाँ भी सीढ़ी देखेंगे तो उतरेंगे और चढ़ेंगे जरूर. तो क्या अंत्य तक बचपन ही रहेगा? ಚಿಕ್ಕ ಮಕ್ಕಳು ಎಲ್ಲಾದರೂ ಏಣಿ ನೋಡಿಬಿಟ್ರೆ, ಮೆಟ್ಲುಗಳನ್ನು ನೋಡಿದರೆ ತಕ್ಷಣ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಹತ್ತೋದೋ ಇಳಿಯೋದು, ಹತ್ತೋದೋ ಇಳಿಯೋದು, ಅದೇ ಅವರಿಗೆ ಒಂದು ಆಟ ಆಗಿಬಿಡುತ್ತೆ. ದೊಡ್ಡವರಾದರೆ ಒಂದು ಸಲ ಹತ್ತಲಿಕ್ಕೇ ಸುಸ್ತು ಹೊಡಿತಾರೆ. ಮಕ್ಕಳಾದರೆ ಹತ್ತೋದೋ ಇಳಿಯೋದೋ ಮಾಡ್ತಾನೇ ಇರ್ತಾರೆ. ಹಾಗೆ ನೀವು ಮಕ್ಕಳು ಈಗ ನೋಡಿದರೆ ವಾನಪ್ರಸ್ಥ ಸ್ಥಿತಿಗೆ ಬಂದಿದ್ದೀರಿ. ಸೃಷ್ಟಿಯ ಕೊನೆ ಕಾಲ ಬಂದಿದೆ. ಈ ಪ್ರಕೃತಿನೇ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದೆ. ನೀವೆಲ್ಲರೂ ವಾನಪ್ರಸ್ಥಿಗಳು. ಆದರೆ ಈಗಲೂ ಸಹ ನೀವು ಚಿಕ್ಕ ಮಕ್ಕಳಂತೆ ಏಣಿ ಏರೋದೋ ಇಳಿಯೋದೋ ಮಾಡ್ತಾ ಇದ್ದೀರಿ, ಮಕ್ಕಳ ಆಟ ಆಡ್ತಿದ್ದೀರಿ.
क्या वानप्रस्थी नहीं बनेंगे? वानप्रस्थी ಆಗಲ್ವಾ ಅಂತ ಕೇಳ್ತಾರೆ ಬಾಬಾ. जैसे शरीर की भी जब वानप्रस्थ अवस्था होती है तो धीरे धीरे बचपन के संस्कार मिटते जाते हैं. ಹೇಗೆ ದೇಹಕ್ಕೆ ವಯಸ್ಸಾದಾಗ ಅವರ ಬಾಲ್ಯದ ಸಂಸ್ಕಾರಗಳು ಅಳಿಸಿ ಹೋಗ್ತವೆ. ವಾನಪ್ರಸ್ಥ ಸ್ಥಿತಿಯ ಸಂಸ್ಕಾರಗಳು, ವೃದ್ಧ ಅವಸ್ಥೆಯ ಸಂಸ್ಕಾರಗಳು ಅವರಲ್ಲಿ ಇಮರ್ಜ್ ಆಗ್ತವೆ. तो यह उतरना चढ़ना बचपन का खेल कब तक होगा? ಹಾಗಾದರೆ ಏರೋದೋ ಇಳಿಯೋದೋ, ಹತ್ತೋದೋ ಇಳಿಯೋದೋ, ಈ ಬಾಲ್ಯದ ಆಟ ಇನ್ನು ಎಷ್ಟು ದಿನ ಅಂತ ಆಡ್ತೀರ? साक्षात्कार मूर्त तब बनेंगे जब आकार में होते निराकार अवस्था में होंगे. ನೀವು ಸಾಕ್ಷಾತ್ಕಾರ ಮೂರ್ತಿ ಆಗುವುದು ಯಾವಾಗ? ಯಾವಾಗ ನೀವು ಆಕಾರದಲ್ಲಿ ಇದ್ದು ನಿರಾಕಾರ ಸ್ಥಿತಿಯಲ್ಲಿ ಇರ್ತೀರಿ. ಆಗ ಮಾತ್ರ ನಿಮ್ಮ ಮೂಲಕ ಜನರಿಗೆ ಸಾಕ್ಷಾತ್ಕಾರ ಆಗ್ತದೆ. ಆತ್ಮಜ್ಯೋತಿಯ ಸಾಕ್ಷಾತ್ಕಾರ ಆಗ್ತದೆ, ಪರಮಾತ್ಮ ಜ್ಯೋತಿಯ ಸಾಕ್ಷಾತ್ಕಾರ ಆಗ್ತದೆ, ಮಸ್ತಕ ಮಣಿಯಲ್ಲಿ ಆತ್ಮಿಕ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ. अगर ऐसे समझेंगे कि अंत्य तक अभ्यासी रहना है तो इस पहले पाठ को परिपक्व करने में ढीलापन आ जाएगा. ಒಂದು ವೇಳೆ ಕೊನೆಯವರೆಗೂ ನಾವು ಅಭ್ಯಾಸನೇ ಮಾಡ್ತೀವಿ ಬಿಡಿ ಅಂತ ನೀವು ಆ ಥರ ಹಗುರವಾಗಿ ತಗೊಂಡ್ಬಿಟ್ರೆ ಬಾಬಾ ಹೇಳ್ತಾರೆ ನೀವೆಂದೂ ಪರಿಪಕ್ವ ಆಗೋದಿಲ್ಲ. ಪರಿಪಕ್ವ ಆಗುವ ಪಾಠದಲ್ಲಿ, ಅನುಭವಿ ಆಗುವ ಪಾಠದಲ್ಲಿ, ಸ್ವರೂಪ ಆಗುವ ಪಾಠದಲ್ಲಿ ನೀವು ಹಿಂದೆ ಉಳಿತೀರಿ, ಸಡ್ಲಾಗ್ಬಿಡ್ತೀರಿ ಪುರುಷಾರ್ಥದಲ್ಲಿ. फिर निरंतर सहज याद व स्वरूप की स्थिति की सफलता को देखेंगे नहीं. ಆಗ ನಿರಂತರ ಸಹಜ ಯೋಗಿಯ ಸ್ವರೂಪ, ಸಫಲತೆಯ ಸ್ವರೂಪ ನಿಮ್ಮಲ್ಲಿ ಕಾಣಿಸೋದಿಲ್ಲ. ಶರೀರ छोड़ेंगे क्या तब सफल होंगे? लेकिन नहीं. ನೀವು ಬದುಕಿರುವಾಗಲೇ ಸಫಲ ಆಗಲಿಲ್ಲ ಅಂದರೆ ಇನ್ನು ಸತ್ತ ಮೇಲೆ ಏನು ಸಫಲ ಆಗ್ತೀರಿ? ಪಾಸಾಗೋರು ಸತ್ತ ಮೇಲೆ ಪಾಸ್ ಆಗ್ತೀನಿ ಅಂತ ಹೇಳ್ತಾರ? ಬದುಕಿರುವಾಗಲೇ ಪಾಸ್ ಆಗಬೇಕು, ಸರ್ಟಿಫಿಕೇಟ್ ತಗೋಬೇಕು, ತಂದೆಯಿಂದ ಅವಾರ್ಡ್ ತಗೋಬೇಕು. यह आत्मिक स्वरूप का अनुभव अंत्य के पहले ही करना है. ಈ ಆತ್ಮಿಕ ಸ್ವರೂಪದ ಅನುಭವ ಕೊನೆ ಸಮಯ ಬರುವ ಮೊದಲೇ ಮಾಡಬೇಕು. जैसे अनेक जन्म अपने देह के स्वरूप की स्मृति नेचुरल रही, वैसे ही अपने असली स्वरूप की स्मृति का अनुभव भी थोड़ा समय भी क्या नहीं करेंगे? ಹೇಗೆ ಬಾಬಾ ಹೇಳ್ತಾರೆ, ನಿಮ್ಮ ದೇಹದ ನೆನಪು ಎಷ್ಟು ಸಹಜವಾಗಿ ಇರ್ತದೆ ನಿಮ್ಮಲ್ಲಿ. ನಿಮ್ಮ ಹೆಸರೊಬ್ಬರು ಕೂಗಿದ್ರೆ ಸಾಕು, ಎಷ್ಟು ಬೇಗ ಅಲ್ಲಿ ನೋಡ್ತೀರಿ, ಸ್ಪಂದಿಸ್ತೀರಿ. ಕನಸಲ್ಲಿನೂ ನೀವು ಯಾರು ಅಂತ ನಿಮಗೆ ಗೊತ್ತಿರ್ತದೆ. ನಿಮ್ಮ ದೇಹ ಹೇಗಿದೆ, ನೀವೇನಿದ್ದೀರಿ, ನಿಮ್ಮ ದೇಹ ನಿಮಗೆ ಸದೈವ ನೆನಪಿರ್ತದೆ. ಆದರೆ ಆ ದೇಹದಲ್ಲಿ ಇರುವ ಆತ್ಮ ನಾನು ಅನ್ನೋದು ಮಾತ್ರ ಆಗಾಗ ಮರಿತಾನೇ ಇರ್ತೀರಿ. ಹಾಗಾದರೆ ಆ ಆತ್ಮಿಕ ಸ್ವರೂಪದ ಅನುಭವ ಮಾಡುವುದು ಯಾವಾಗ? यह होना चाहिए, यह पहला पाठ कंप्लीट हो ही जाएगा. ಈ ಮೊದಲನೇ ಪಾಠ ಮೊದಲು ಮುಗಿಸ್ರಿ ಅಂತ ಹೇಳ್ತಾರೆ ಬಾ. ನೀವು ಮೊದಲನೇ ಪಾಠನೇ ಮುಗಿಸಿಲ್ಲ ಅಂದರೆ ಇನ್ನು ಕೊನೆ ಪಾಠದವರೆಗೆ ತಲುಪೋದು ಯಾವಾಗ? ಮೊದಲನೇ ಪಾಠ ಇದೆ ಮನ್ಮನಾಭವ, ಕೊನೆ ಪಾಠ ಇದೆ ನಷ್ಟ ಮೋಹ ಸ್ಮೃತಿರ್ಲಬ್ಧಾಭವ.
ಮೊದಲನೇ ಪಾಠದಲ್ಲೇ ಪಾಸ್ ಆಗಿಲ್ಲ ಅಂದರೆ ಇನ್ನು ಕೊನೆ ಪಾಠದಲ್ಲಿ ಹೇಗೆ ಪಾಸ್ ಆಗ್ತೀರಾ? इस आत्मा अभिमानी की स्थिति में सर्व आत्माओं को साक्षात्कार कराने के निमित्त बनेंगे, तो यह अटेंशन रखना पड़ेगा. ಈ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ನೀವಿದ್ದರೆ ನಿಮ್ಮ ಹತ್ತಿರ ಬರುವಂತಹ ಸರ್ವ ಆತ್ಮರಿಗೆ ನೀವು ಸಾಕ್ಷಾತ್ಕಾರ ಮಾಡಿಸಬಹುದು. ನಿಮ್ಮ ಮೂಲಕ ಆಟೋಮೆಟಿಕ್ ಬರುವಂಥ ಆತ್ಮರಿಗೆ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ನೀವು ನಿಮಿತ್ತ ಆಗ್ತೀರಿ. ಇದರ ಬಗ್ಗೆ ಎಚ್ಚರಿಕೆಯಿಂದ ಪುರುಷಾರ್ಥ ಮಾಡಿ ಹೆಚ್ಚಿನ ಗಮನ ಕೊಡಿ. ಆತ್ಮ समझना यह तो अपने स्वरूप की स्थिति में स्थित होना है ना. ನಮಗೆ ನಾವು ಆತ್ಮ ಅಂತ ತಿಳ್ಕೊಳ್ಳೋದು ನಮಗೆ ಕಷ್ಟ ಆಗಬಾರ್ದು. ನಾವಿರೋದೇ ಆತ್ಮ ಅಂದಮೇಲೆ ಆ ಸ್ವರೂಪದಲ್ಲಿ ಸ್ಥಿತ ಆಗುವುದು ಯಾಕೆ ಕಷ್ಟ ಆಗಬೇಕು? ಜೈಸೆ ಬ್ರಹ್ಮ ಕುಮಾರ್ ವ ಬ್ರಹ್ಮ ಕುಮಾರಿ कहने से ब्रह्मा बाप व ब्रह्मा कुमारपन का स्वरूप भूलता है क्या? चलते फिरते मैं ब्रह्मा कुमार हूँ यह भूलता है क्या? ಈಗ ನೀವು ಸಂಗಮ ಯುಗದ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗಿಬಿಟ್ಟಿದೆ. ಅದು ನಿಮಗೆ ನೆನಪಿರ್ತದೆ. ನಾನು ಬ್ರಹ್ಮಕುಮಾರಿ ಆಗಿದ್ದೇನೆ, ನಾನು ಬ್ರಹ್ಮಕುಮಾರ್ ಆಗಿದ್ದೇನೆ ಅನ್ನೋದು ನೆನಪಿರ್ತದೆ. जब यह नहीं भूलता तो शिववंशी होने के नाते अपना आत्मिक स्वरूप क्यों भूलते हो? ಬಾಪ್ ದಾದಾ ಕಹತೆ ಹೋನ, ನಾನು ಬ್ರಹ್ಮನ ಮಗು ಅಂತನೂ ನೆನ್ಪಿಟ್ಕೊಳ್ತೀರಿ. ನಾನು ಬ್ರಹ್ಮಕುಮಾರ್, ನಾನು ಬ್ರಹ್ಮಕುಮಾರಿ ಅನ್ನೋದು ಸಹ ನೆನಪಿರ್ತದೆ ನಿಮಗೆ. ಅದು ನೆನಪಿರ್ತದೆ ಅಂದಾಗ ನೀವು ಶಿವವಂಶಿ ಆತ್ಮ ಆಗಿದ್ದೀರಿ ಅನ್ನೋದು ಯಾಕೆ ನೆನಪಿರೋದಿಲ್ಲ? ಶಿವನ ಮಗು ಅಂದಾಗ ನಾನು ನಿರಾಕಾರ ಆತ್ಮ ಅಂತ ನೆನಪರೆ. ಬ್ರಹ್ಮನ ಮಗು ಅಂದಾಗ ನಾನು ಸಂಗಮ ಯುಗದ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಅನ್ನೋದು ನೆನಪಿಗೆ ಬರಬೇಕು. ಬ್ರಹ್ಮಕುಮಾರ್ ಅನ್ನೋದು ನೆನಪಿರ್ತದೆ, ಶಿವವಂಶಿ ಆತ್ಮ ನಾನು ಅನ್ನೋದು ಮರ್ತು ಬಿಡ್ತೀರಿ. ಯಾಕೆ ಮರೀತೀರಿ? ब्रह्मा बन गए हो और शिववंशी स्वरूप अंत में बनेंगे क्या? ಈಗ ಸಂಗಮ ಯುಗದಲ್ಲಿ ಬ್ರಹ್ಮ ಮುಖ ವಂಶಾವಳಿ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗಿಬಿಟ್ಟಿದೆ. ಹಾಗಾದರೆ ಶಿವವಂಶಿ ಅಂದರೆ ನಿರಾಕಾರಿ ಆತ್ಮದ ಸ್ವರೂಪ ಕೊನೆಗೆ ಧಾರಣೆ ಮಾಡ್ಕೊಳ್ತೀರಾ? ಬ್ರಹ್ಮಕುಮಾರ್ ಆಗಿಬಿಟ್ಟಿದ್ದೀರಿ, ಆತ್ಮ ಆಗೋದು ಯಾವಾಗ? बाप दादा इकट्ठे बोलते हो ವ ಅಲಗ್ ಬೋಲ್ತೆ. ಬಾಪ್ ದಾದಾ ಅಂತ ಜೊತೆಗೇ ಹೇಳ್ತೀರಿ. ಒಬ್ಬರು ಸಾಕಾರ ಒಬ್ಬರು ನಿರಾಕಾರ ಇದ್ದಾರೆ. ಹಾಗಾದರೆ जब बाप दादा शब्द इकट्ठा बोलते हो तो अपना दोनों ही आत्मिक स्वरूप और ब्रह्मा कुमार का स्वरूप दोनों ही याद नहीं रहता? ಬಾಪ್ ದಾದಾ ಅಂತ ಜೊತೆಗೆ ಹೇಳ್ತೀರಿ ಅಂದ ಮೇಲೆ ನಾನು ಆತ್ಮ, ನಾನು ಆತ್ಮಿಕ ಸ್ವರೂಪದಲ್ಲಿ ಇದ್ದೀನಿ, ನಿರಾಕಾರ ಆತ್ಮ ಇದ್ದೀನಿ, ಸಾಕಾರದಲ್ಲಿ ಬ್ರಹ್ಮಕುಮಾರ್ ಇದ್ದೀನಿ ಅನ್ನೋದು ನಿಮ್ಮ ಎರಡೂ ಸ್ವರೂಪಗಳನ್ನು ಜೊತೆಗೆ ನೆನಪು ಮಾಡಿಕೊಳ್ಳ್ರಿ. ದೋನೋ ಹಿ ಯಾದ್ ನಹಿ ರಹತಾ. ಹೇಗೆ ಬಾಪ್ ದಾದಾ ಜೊತೆಗಿದ್ದಾರೆ ಹಾಗೆ ನಾನು ಆತ್ಮ ಮತ್ತು ಈ ದೇಹನೂ ಜೊತೆಗಿದೆ. ನಾನು ನಿರಾಕಾರ ಆತ್ಮ ಆಗಿದ್ದೀನಿ, ಈ ದೇಹ ಸಂಗಮ ಯುಗದ ಬ್ರಹ್ಮಕುಮಾರಿ ಬ್ರಹ್ಮಕುಮಾರನ ಶರೀರಧಾರಿಯಾಗಿದ್ದೇನೆ. यह अभ्यास पहले से ही ಕಂಪ್ಲೀಟ್ करना पड़े. ನನ್ನ ನಿರಾಕಾರ ಸ್ವರೂಪ ಮತ್ತು ನನ್ನ ಸಾಕಾರ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯ ಸ್ವರೂಪ
ಎರಡೂ ಸಹ ಜೊತೆಗೆ ನೆನಪು ಮಾಡಿಕೊಳ್ಳಿ. ಈ ಅಭ್ಯಾಸ ಈಗಲೇ ಸಮಾಪ್ತಿ ಮಾಡಿ. अंत के लिए तो और बहुत बातें रह जाए. ಕೊನೆಗೆ ಮಾಡ್ತೀವಿ ಅಂತ ಹೇಳಬೇಡ್ರಿ. ಮಧ್ಯ ಮಧ್ಯ ಮಲಗುವಾಗ, ಏಳುವಾಗ, ಕೂಡುವಾಗ, ಊಟ ಮಾಡುವಾಗ ನಾನಾತ್ಮ ದೇಹಕ್ಕೆ ಊಟ ಕೊಡ್ತಿದ್ದೀನಿ, ನಾನಾತ್ಮ ದೇಹಕ್ಕೆ ಸ್ವಚ್ಛತೆ ಮಾಡ್ತಾ ಇದ್ದೀನಿ, ಸ್ನಾನ ಮಾಡಿಸ್ತಾ ಇದ್ದೀನಿ, ನಾನಾತ್ಮ ದೇಹಕ್ಕೆ ಔಷಧಿ ಹಚ್ಕೊಳ್ತಿದ್ದೀನಿ. ಈ ಥರ ನೀವು ನೆನಪು ಮಾಡ್ತಾ ಇರಿ ಅಂತಾರೆ ಬಾ. ಈ ಅಭ್ಯಾಸ ಈಗಲೇ ಮುಗಿಸ್ಕೊಂಡ್ರೆ ಮುಂದೆ ಬರುವಂಥ ಹೊಸ ಪರೀಕ್ಷೆಗಳಲ್ಲಿ ನೀವು ಪಾಸ್ ಆಗ್ತೀರಿ. अंतके समय नई नई परीक्षाएं आएंगी, जिन परीक्षाओं को पास कर संपूर्णता की डिग्री लेंगे. ಕೊನೆಗೆ ಮಾಡ್ತೀನಿ ಅಂತ ಹೇಳಬೇಡಿ. ಕೊನೆಗಂತೂ ಹೊಸ ಪರೀಕ್ಷೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತವೆ. ಆ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕಾದ್ರೆ ಈ ಮೊದಲಿನ ಅಭ್ಯಾಸ, ಮೊದಲಿನ ಪರೀಕ್ಷೆ ಏನಿದೆ ಇದನ್ನು ಮೊದಲು ಪಾಸ್ ಮಾಡಿಕೊಳ್ರಿ. ಆಗ ಕೊನೆಗೆ ಬರುವ ಪರೀಕ್ಷೆಗಳಲ್ಲಿ ಪಾಸಾಗಿ ನೀವು ಡಿಗ್ರಿ ತಗೊಳ್ತೀರಿ. ಯಾವ ಪದವಿಗಾಗಿ ಪುರುಷಾರ್ಥ ಮಾಡ್ತಿದ್ದೀರಿ ಆ ಪದವಿಯನ್ನು ನೀವು ಪಡ್ಕೊಳ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಚ್ಚಾ, ಈ ಮುರಳಿಯ ಮುಂದಿನ ಭಾಗ ನಾಳೆ ದಿನ ಕೇಳೋಣ. ಓಂ ಶಾಂತಿ. ಯುಗದಲ್ಲಿ ನಾನು ಕೇವಲ ಪ್ರೇಮ ಸ್ವರೂಪ ಮಾತ್ರ ಅಲ್ಲ, ಮಾಸ್ಟರ್ ಪ್ರೇಮ ಸಾಗರ ಆಗಬೇಕಾಗಿದೆ. ಈ ದಿನ ಪ್ರೇಮ ಸಾಗರನ ಮಿಲನ ಮಾಡಿ ಪ್ರೇಮ ಸಾಗರ ತಂದೆಯಿಂದ ಸಂಪೂರ್ಣ ಆ ಪ್ರೇಮದ ಸಾಗರವನ್ನೇ ನನ್ನಲ್ಲಿ ತುಂಬಿಕೊಂಡು ನಾನು ಮಾಸ್ಟರ್ ಪ್ರೇಮ ಸಾಗರ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ತಂದೆ ನನಗೆ ಹೇಳುತ್ತಿದ್ದಾರೆ, ಮಗು, ನೀನು ಮೊದಲು ಪ್ರೀತಿಯನ್ನು ಕೊಡುವುದನ್ನು ಕಲಿ. ಬೇರೆಯವರು ಕೊಟ್ಟರೆ ನಾನು ಕೊಡುತ್ತೇನೆ ಎಂದು ಭಾವಿಸಬೇಡ. ಎಷ್ಟೆಷ್ಟು ನೀನು ಆ ಪ್ರೀತಿ ಗೌರವವನ್ನು ಕೊಡುತ್ತಾ ಹೋಗುತ್ತೀಯೋ ಅಷ್ಟೇ ಆ ಪ್ರೀತಿ ಗೌರವ ನಿನಗೆ ಅನ್ಯರಿಂದ ಮರಳಿ ಸಿಗುವುದು. ಆ ಮಾತನ್ನೇ ನೆನಪಿನಲ್ಲಿ ಇಟ್ಟುಕೊಂಡು ನಾನೀಗ ನನ್ನ ಸಾಕಾರ ದೇಹದಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ಹಣೆಯ ಮಧ್ಯದಲ್ಲಿ ಮಾಸ್ಟರ್ ಪ್ರೇಮ ಸಾಗರ ಆತ್ಮಾಗಿ ಕುಳಿತಿದ್ದೇನೆ. ಪ್ರೇಮದ ಗಂಗೆ ಆಗಿದ್ದೇನೆ. ಪ್ರೇಮ ದೇವತಾ ಆಗಿದ್ದೇನೆ. ನಿಮ್ಮ ಸುತ್ತಲಿರುವ ಈಶ್ವರನ ಪ್ರೀತಿಗಾಗಿ ಆತ್ಮಗಳಿಂದ ನಿಸ್ವಾರ್ಥ ಪ್ರೀತಿಗಾಗಿ ಬಾಯಾರಿಸಿದ ಆತ್ಮರನ್ನ
ನಿಮ್ಮ ಸನ್ಮುಖ ಇಮರ್ಜ್ ಮಾಡ್ಕೊಳ್ಳಿ. ಮಾಸ್ಟರ್ ಪ್ರೇಮ ಸಾಗರ ಆಗಿ ಭ್ರಾತೃತ್ವದ ಪ್ರೀತಿಯನ್ನು ಇತರ ಆತ್ಮರಿಗೆ ಕೊಡುತ್ತಾ ಹೋಗ್ರಿ. ಜಗನ್ಮಾತೆಯಾಗಿ ತಾಯಿಯ ಪ್ರೀತಿಯನ್ನು ಇತರ ಆತ್ಮರಿಗೆ ಕೊಡುತ್ತಾ ಹೋಗ್ರಿ. ವಿಶ್ವಪಾಲಕ, ವಿಶ್ವರಕ್ಷಕ ಆಗಿ ಆ ರಕ್ಷಣೆಯ ದೃಷ್ಟಿಯ ಮೂಲಕ ನಿಮ್ಮ ಪ್ರೀತಿಯನ್ನು ಎಲ್ಲರಿಗೂ ಹಂಚುತ್ತಾ ಹೋಗ್ರಿ. ಅವರಿಂದ ಏನನ್ನು ಬಯಸದೆ ನಿಸ್ವಾರ್ಥವಾದ ಪ್ರೀತಿಯನ್ನು ಈಶ್ವರಿಯ ಸ್ನೇಹದ ಅನುಭವವನ್ನು ನಿಮ್ಮ ದೃಷ್ಟಿಯ ಮೂಲಕ ಮಾಡಿಸುತ್ತಾ ಹೋಗ್ರಿ. ಒಬ್ಬೊಬ್ಬರನ್ನೇ ನೋಡುತ್ತಾ ಸ್ನೇಹದ ವರ್ಷಾಧಾರೆ ನಿಮ್ಮ ನಯನಗಳಿಂದ ಹರಿದು ಹೋಗಿ ಆ ಆತ್ಮರಿಗೆ ತಲುಪಲಿ. ಈಶ್ವರಿಯ ಸ್ನೇಹದ ಪ್ರವಾಹ ನಿಮ್ಮ ಮೂಲಕ ಎಲ್ಲ ಆತ್ಮರಿಗೂ ತಲುಪಲಿ. ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ನಿಜವಾದ ಪ್ರೀತಿಯನ್ನು ಬಯಸುತ್ತಿದ್ದಾರೆ. ಆ ಪ್ರೀತಿಯನ್ನು ಅನುಭವ ಮಾಡಿಸಿರಿ. ಈಗ ಮತ್ತೆ ಸೂಕ್ಷ್ಮವತನಕ್ಕೆ ಹೋಗಿ ಬಾಪ್ದಾದಾರವರನ್ನ ನಿಮ್ಮ ಸನ್ಮುಖದಲ್ಲಿ ನೋಡ್ರಿ. ಬ್ರಹ್ಮಾರವರ ಹಣೆಯ ಮಧ್ಯದಲ್ಲಿ ಸಚ್ಚಿದಾನಂದ ಸ್ವರೂಪಿಯಾದಂತಹ ಆನಂದ ಸಾಗರ ತಂದೆಯನ್ನ ನಾನು ನೋಡ್ತಾ ಇದ್ದೇನೆ. ಆನಂದ ಸಾಗರನ ಆನಂದದ ಪ್ರಕಂಪನಗಳು, ಅಲೆಗಳು ಸೂಕ್ಷ್ಮವತನದ ತುಂಬ ಹರಡಿವೆ. ಆನಂದ ಸಾಗರ ತಂದೆ
ತನ್ನ ಆನಂದದ ದೃಷ್ಟಿಯಿಂದ ನನ್ನನ್ನು ನೋಡುತ್ತಿದ್ದಾರೆ. ಅರ್ಧಕಲ್ಪದಿಂದ ನಿಜವಾದ ಆನಂದವನ್ನು, ಆತ್ಮಿಕ ಆನಂದವನ್ನು, ಪರಮಾನಂದವನ್ನು ಹಾಗೂ ಪರಮಾತ್ಮ ನೀಡುವ ಆನಂದವನ್ನು ಹೊರಗಿನ ಲೋಕದಲ್ಲಿ ಹುಡುಕ್ತಾ ಇದ್ದೆ. ನಾನೇ ಆನಂದ ಸ್ವರೂಪ ಆಗಿದ್ದೇನೆ ಎಂಬುದನ್ನು ಮರೆತಿದ್ದೆ. ಅಸಂತುಷ್ಟತೆ, ಅಸಂತೋಷಕ್ಕೆ ಒಳಗಾಗಿ ದುಃಖಿತನಾಗಿದ್ದೆ. ಅಲ್ಪಕಾಲದ ಆನಂದವನ್ನು ಮನೋರಂಜನಾ ಸಾಧನಗಳ ಮೂಲಕ ಪಡೆಯುತ್ತಿದ್ದೆ. ಆದರೆ ಆ ಆನಂದ ಅವಿನಾಶಿಯಾಗಿ ನಿರಂತರವಾಗಿ ನನ್ನಲ್ಲಿ ಉಳಿಯುತ್ತಿರಲಿಲ್ಲ. ಮತ್ತೆ ನಾನು ಖಿನ್ನನಾಗಿ, ನಿರಾಶನಾಗಿ, ಆನಂದದ ಹುಡುಕಾಟದಲ್ಲಿ ಅಲೆದಾಡುತ್ತಾ ಇದ್ದೆ. ಆನಂದ ಸಾಗರನ ಮಿಲನಕ್ಕಾಗಿ ಹಂಬಲಿಸುತ್ತಿದ್ದೆ. ಸಂಗಮ ಯುಗದಲ್ಲಿ ಸ್ವತಃ ನೀನು ಆನಂದ ಸಾಗರ ತಂದೆಯೇ ಬಂದು ನನಗೆ ನನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದೀಯಾ. ನಿನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದೀಯಾ. ನೀನು ಆನಂದ ಸಾಗರನ ಮಗು, ಆನಂದ ಸ್ವರೂಪಿ ಆತ್ಮ ಆಗಿದ್ದೀಯಾ ಎಂದು ನನಗೆ ಆತ್ಮಜ್ಞಾನ ಕೊಟ್ಟಿದ್ದೀಯಾ. ಯಾವ ಆನಂದವನ್ನು ಅರ್ಧಕಲ್ಪದಿಂದ ಹುಡುಕ್ತಾ ಇದ್ದೆ, ಆ ಆನಂದ ಈಗ ನಿನ್ನ ಮೂಲಕ ನನಗೆ ಸಿಕ್ಕಿದೆ. ಆ ಆನಂದದ ಅಲೆಗಳು, ತರಂಗಗಳು ಬ್ರಹ್ಮಾರವರ ನಯನಗಳ ಮೂಲಕ ಹೊರಹೊಮ್ಮುತ್ತಾ ನನ್ನ ಹತ್ತಿರ ಬಂದು ತಲುಪುತ್ತಿವೆ. ನಾನು ಆನಂದ ಸಾಗರದ ಅಲೆಗಳಲ್ಲಿ ಆನಂದದಿಂದ ತೇಲಾಡುವ, ಮುಳುಗುವ ಅನುಭವ ಮಾಡುತ್ತಿದ್ದೇನೆ. ಆನಂದ ಸಾಗರನ ದೃಷ್ಟಿಯಿಂದ ನನ್ನ ಮನಸ್ಸು ಆನಂದಿತವಾಗಿದೆ.
ರೋಮ ರೋಮದಲ್ಲಿ ಆನಂದದ ಸಂಚಾರವಾಗುತ್ತಿದೆ. ಭಗವಂತನ ಆನಂದವನ್ನು ಪಡೆದು ನನಗೆ ರೋಮಾಂಚನೆ ಆಗುತ್ತಿದೆ. ಈ ಜನ್ಮದಲ್ಲಿ ಆನಂದ ಸಾಗರನ ಮಿಲನ ಮಾಡುವೆ ಎಂದು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ. ಅದು ಈಗ ಪ್ರತ್ಯಕ್ಷವಾಗಿ ಅನುಭವ ಆಗುತ್ತಿದೆ. ನನ್ನ ಎಲ್ಲ ಅಂಗಾಂಗಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ ಆನಂದದಿಂದ ಪ್ರಫುಲ್ಲಿತವಾಗಿವೆ. ಆ ಆನಂದ ನನ್ನ ಮುಖದಲ್ಲಿಯೂ ಕಾಣುತ್ತಿದೆ. ನನ್ನ ಮುಖ ಹೂವಿನಂತೆ ಅರಳಿದೆ. ಒಳಗಿರುವ ಅಸಂತುಷ್ಟತೆ, ಖಿನ್ನತೆಯ ಸಂಸ್ಕಾರಗಳು ನಶಿಸಿ ಹೋಗುತ್ತಿವೆ. ಈಗ ತಂದೆ ನನಗೆ ಆದೇಶ ಕೊಡುತ್ತಿದ್ದಾರೆ, ಮಕ್ಕಳೇ, ನಾನು ನಿಮಗೆ ಕೊಡುತ್ತಿರುವ ಆನಂದ ನಿಮ್ಮ ದೃಷ್ಟಿಯ ಮೂಲಕ, ಮಾತಿನ ಮೂಲಕ, ಕರ್ಮಗಳ ಮೂಲಕ ಅಸಂತುಷ್ಟ ಆತ್ಮರಿಗೆ ಹಂಚುತ್ತಾ ಹೋಗ್ರಿ. ಜೀವನದಲ್ಲಿ ನಿರಾಶೆ ಹೊಂದಿದ, ಉತ್ಸಾಹ ಕಳೆದುಕೊಂಡಿರುವಂಥ ಆತ್ಮರಿಗೆ ನಿಮ್ಮ ಆನಂದದ ಸಂಕಲ್ಪದಿಂದ, ಆನಂದದ ದೃಷ್ಟಿಯಿಂದ, ಆನಂದದ ಮಾತಿನಿಂದ ಆ ಸಂತುಷ್ಟ ಆತ್ಮರಲ್ಲಿ ಹೊಸ ಉತ್ಸಾಹವನ್ನು ತುಂಬಿರಿ. ಅವರ ಜೀವನದಲ್ಲಿ ಹೊಸ ಆನಂದ ಮೂಡಿ ಬರಲಿ. ತಂದೆ ಹೇಳಿದ ಸೇವೆಯನ್ನು ಮಾಡುವುದಕ್ಕಾಗಿ ನಾನೀಗ ನನ್ನ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ಈಗ ನಾನು ಈ ದೇಹದ ಹಣೆಯ ಮಧ್ಯದಲ್ಲಿ ಕುಳಿತಿರುವ ಆನಂದ ಸಾಗರ ಆತ್ಮ ಆಗಿದ್ದೇನೆ. ಮಾಸ್ಟರ್ ಆನಂದ ಸಾಗರ ಆಗಿದ್ದೇನೆ. ಅಸಂತುಷ್ಟ ಆತ್ಮರನ್ನ, ನಿಮ್ಮ ಸಂಪರ್ಕದಲ್ಲಿ ಇರುವ ನಿರಾಶ ಆತ್ಮರನ್ನ, ಖಿನ್ನತೆಗೆ ಒಳಗಾಗಿರುವ ಆತ್ಮರನ್ನ ನಿಮ್ಮ ಮುಂದೆ ಇಮರ್ಜ್ ಮಾಡ್ಕೊಳ್ಳಿ. ಆನಂದದ ದೃಷ್ಟಿಯಿಂದ ಅವರನ್ನ ನೋಡುತ್ತಾ ಹೋಗ್ರಿ. ನಿಮ್ಮ ಆನಂದದ ಸಂಕಲ್ಪ ಮತ್ತು ದೃಷ್ಟಿಯಿಂದ ಅವರೆಲ್ಲರ ಮುಖಗಳು ಅರಳುತ್ತಿರುವುದನ್ನು ನೋಡಿರಿ.
ಎಲ್ಲರ ಮನಸ್ಸು ಪ್ರಫುಲ್ಲಿತವಾಗಿದೆ. ನಿಮ್ಮ ಮೂಲಕ ಅವರು ಆನಂದದ ಅನುಭವ ಮಾಡುತ್ತಿದ್ದಾರೆ. ನಿಮ್ಮ ಒಂದೊಂದು ಅಂಗದಿಂದನೂ ಆನಂದ ಮತ್ತು ಉತ್ಸಾಹದ ಪ್ರವಾಹ ಹರಡುತ್ತಿದೆ. ಅದರ ಮೂಲಕ ನಿಮ್ಮ ಸುತ್ತಲಿರುವ ಆತ್ಮರು ತಮ್ಮ ನಿರುತ್ಸಾಹವನ್ನು, ನಿರಾಶೆಯನ್ನು, ಖಿನ್ನತೆಯನ್ನು ಮರೆತು ನಿಮ್ಮ ಸಮಾನ ಆನಂದಿತ ಆಗುತ್ತಿದ್ದಾರೆ. ಅವರ ಮುಖಗಳನ್ನು ನೋಡಿ ನೀವು ಸಹ ಆನಂದದಿಂದ ನೃತ್ಯ ಮಾಡುತ್ತಿದ್ದೀರಿ. ಮನಸ್ಸಿನ ನೃತ್ಯ ಮಾಡುತ್ತಿದ್ದೀರಿ. ನಿಮ್ಮ ಜೊತೆಗೆ ಅವರೆಲ್ಲರೂ ಸೇರಿ ಅತಿ ಆನಂದದಿಂದ ನೃತ್ಯ ಮಾಡುತ್ತಿದ್ದಾರೆ. ಆನಂದ ಸಾಗರ ತಂದೆಯಿಂದ ನಿಮಗೆ ಸಿಕ್ಕಿರುವ ಈ ಆನಂದವನ್ನು ನೀವು ಎಲ್ಲರಿಗೂ ಹಂಚುತ್ತಿದ್ದೀರಿ. ಆನಂದದ ಮಾತುಗಳಿಂದ ಅವರಲ್ಲಿ ಉತ್ಸಾಹ ತುಂಬುತ್ತಿದ್ದೀರಿ. ಹೀಗೆ ಎಲ್ಲರಿಗೂ ಆನಂದವನ್ನು ಹಂಚುತ್ತಾ ಆನಂದ ಸ್ವರೂಪಿಯಾಗಿ ಪ್ರತಿಯೊಂದು ಕರ್ಮ ಮಾಡುವ ದೃಢ ಸಂಕಲ್ಪ ಮಾಡುತ್ತಾ ನಮ್ಮ ಇಂದಿನ ಯೋಗಾಭ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ. ಓಂ ಶಾಂತಿ. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವೂ ನೀನು. ಒಡನಾಡುತ್ತಲೀ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು.
ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು.